ಸರ್, ತಮ್ಮ ಹಾಗೂ ನಗರ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಬೃಹತ್ ಸೇರ್ಪಡೆ ಪರ್ವನೇ ನಡೀತಾ ಇದೆ. ಕಳೆದ ಕೆಲವು ದಿನಗಳಿಂದ ನೋಡ್ತಾ ನಾವು ಏನು ಹೇಳಕ್ಕೆ ಇಂದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಗೆಲ್ಲಿಸ್ಕೋಬೇಕು ಅಂತ ರಮೇಶ್ ಅವರು ಸಂಕಲ್ಪವನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ಒಂದು ವಿಜಯ ಸಂಕಲ್ಪ ಯಾತ್ರೆ ಎಂಬ ನಾಮಕವನ್ನು ನೀಡಿದ್ದಾರೆ. ನಗರ ಮಂಡಲದಲ್ಲಿ 14 ವಾರ್ಡ್ಗಳು ಬರ್ತದೆ. 14ಕ್ಕೆ 14 ವಾರ್ಡ್ಗಳನ್ನು ಕಾರ್ಯಕರ್ತರನ್ನು ನಿಲ್ಲಿಸಿ, ಸಾಮಾನ್ಯ ಕಾರ್ಯಕರ್ತರನ್ನು ನಿಲ್ಲಿಸಿ ಗೆಲ್ಸ್ಕೊಂಡ್ಬರ್ತೀನಿ ಅಂತ ಇಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ ತಮೇಶ್ ಗೌಡ್ರು. ಮುಂಬರುವ ಗ್ರಾಮಾಂತರ ಮಂಡಲದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಸಂಕಲ್ಪವನ್ನು ತೊಟ್ಟಿದ್ದಾರೆ. ತಮ್ಮೆಲ್ಲ ಕಾರ್ಯಕರ್ತರನ್ನು ಗೆಲ್ಲಿಸ್ಕೊಂಡ್ಬಂದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷವನ್ನು ಮಾಡ್ತೀನಿ ಎಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ. ಅವತ್ತು ಒಂದು ರಮೇಶ್ ಗೌಡರು ಎಲೆಕ್ಷನ್ ನಿಂತಾಗ ಒಂದು ಮಾತನ್ನು ಕೊಟ್ಟಿದ್ದರು. ಇಂದು ತಾವೆಲ್ಲ ನನ್ನನ್ನು ಗೆಲ್ಸ್ಕೊಬನ್ನಿ, ನನ್ನ ಚುನಾವಣೆಗೆ ಕೆಲಸ ಮಾಡಿ, ನಾನು ನಿಮ್ಮ ಚುನಾವಣೆಗೆ ಕೆಲಸ ಮಾಡ್ತೀನಿ, ನೀವನ್ನ ಗೆಲ್ಸ್ಕೊಂಬರೋ ಅಂತ ಕೆಲಸ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದರು. ಆ ಮಾತಿನಂತೆ ಇಂದು ಕಾರ್ಯಕರ್ತರ ಚುನಾವಣೆಯನ್ನು ಮಾಡ್ತಾ ಬಂದಿದ್ದಾರೆ. ನುಡಿದಂತ ನಡೆಯುವಂಥ ಯಾರಾದರೂ ವ್ಯಕ್ತಿ ಇದ್ದರೆ ಅದು ತಮೇಶ್ ಗೌಡರು. ಅವರಿಗೆ ಇಡೀ ಕಾನ್ಸ್ಟಿಟ್ಯೂನ್ಸಿಯ ಕಾರ್ಯಕರ್ತರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರೊಟ್ಟಿಗೆ ನಿರಂತರವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಶ್ರಮಿಸ್ತಾ ಇದ್ದೀನಿ. ಅವರಿಗೆ ಶುಭವಾಗಲಿ. ಅವರೊಟ್ಟಿಗೆ ಎಲ್ಲ ಕಾರ್ಯಕರ್ತರು ನಿರಂತರವಾಗಿ ಬರ್ತಿದ್ದಾರೆ. ಪ್ರತಿ ವಾರ್ಡ್ನಲ್ಲೂ ಸಹ ಕಾರ್ಯಕ್ರಮಗಳು ನಡೀತಾ ಇದೆ. ಪ್ರತಿ ವಾರ್ಡ್ನಲ್ಲಿ ಕಾರ್ಯಕ್ರಮಗಳು ನಡೆದಾಗಲೂ ಸಹ ಆ ಭಾಗದ ಅನ್ಯ ಪಕ್ಷದಿಂದ ಭಾರತೀಯ ಪಕ್ಷ ಜನತಾ ಪಕ್ಷವನ್ನು ಸೇರಿ ಬ್ಯಾಟರಾಯನಪುರವನ್ನು ಮತ್ತೆ ನಿರ್ಮಾಣ ಮಾಡ್ತೀರಿ ಎಂಬ ಸಂಕಲ್ಪವನ್ನು ಕಾರ್ಯಕರ್ತರು ತಮೇಶ್ ಗೌಡರಿಗೆ ನೀಡ್ತಿದ್ದಾರೆ. ಹಾಗಾಗಿ ಒಬ್ಬ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಮುಂದಿನ ಚುನಾವಣೆಯಲ್ಲಿ ಶತಾಯ ಗತಾಯ ತಮೇಶ್ ಗೌಡರನ್ನ ಈ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ MLA ಆಗಿ ನೋಡುವಂಥ ಅವಕಾಶ ತಮ್ಮೆಲ್ಲ ಕಾರ್ಯಕರ್ತರಿಗೆ ಬರ್ತಾ ಇದೆ. ಹಾಗಾಗಿ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ಕಾಂಗ್ರೆಸ್ ದುಷ್ಟ ಶಾಸಕರನ್ನು ಕಿತ್ತಾಕಬೇಕು, ಅಭಿವೃದ್ಧಿ ಪಥಕ್ಕೆ ನಮ್ಮ ಬ್ಯಾಟರಾಯನಪುರವನ್ನು ಕೊಂಡೊಯ್ಯಬೇಕು ಅಂತ ತಮ್ಮೆಲ್ಲ ಕಾರ್ಯಕರ್ತರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಿದ್ದೇನೆ. ಧನ್ಯವಾದಗಳು. ತಮ್ಮ ಹೆಸರು ಸರ್? ಹನುಮಂತೇಗೌಡರು, ಬ್ಯಾಟರಾಯನಪುರ ಗ್ರಾಮಾಂತರ ಮಂಡಲದ ಅಧ್ಯಕ್ಷರು. ಧನ್ಯವಾದ.